ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಗುಣಿ ಗೊಬ್ಬರಕ್ಕೆ ಏನೇನು ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ. ಸೊ ಏನು ಕೊಡ್ತಾಯಿದ್ದೀನಿ ಅಂದರೆ 300 kg ಎಷ್ಟು ಬೇವಿನ ಹಿಂಡಿ, 300 kg ಬೇವಿನ ಹಿಂಡಿ, ಅದ್ರ ಜೊತೆಗೆ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸ್ನ ಸೇರಿಸಿ ಎನ್ರಿಚ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡಬೇಕು ಅಂತ ನಿಮಗೆ ಪ್ರೊಸೀಜರ್ನ ಇಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದು ಬೇವಿನ ಹಿಂಡಿ, 300 kg ಬೇವಿನ ಹಿಂಡಿ ಇದೆ. ಸೊ ಇದಕ್ಕೆ ಏನೇನು ಸೇರಿಸಿದ್ದೀನಿ ಅಂತಂದರೆ ನೋಡಿ, ಟ್ರೈಕೋಡರ್ಮ ಎಷ್ಟು ಕೆ ಜಿ ಸೇರಿಸಿದ್ದೀನಿ ಅಂದರೆ 3 kg ಟ್ರೈಕೋಡರ್ಮ. ಸೊ ಇಲ್ಲೇನು ಇಂಪಾರ್ಟೆಂಟ್ ಅಂದರೆ ಡೇಟ್ ನೋಡಿ, ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು. ಇವತ್ತು ನಾನು ವೀಡಿಯೋ ಮಾಡಿದ್ದ ದಿನ ಬಂದ್ಬಿಟ್ಟು 27th. ಸೊ ಮ್ಯಾನುಫ್ಯಾಕ್ಚರ್ ಆಗಿ 6 days ಆಗಿದೆ. ಸೊ ಎಕ್ಸ್ಪೈರಿ ಬಂದ್ಬಿಟ್ಟು 27 ಇದೆ. ಸೊ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ದು ಯಾವುದೇ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ 1 yearಗಿನ್ನ ಜಾಸ್ತಿ ನಿಮಗೆ ಪ್ಯಾಕೆಟಲ್ಲಿ ಇರೋಲ್ಲ, ಸತ್ತೋಗ್ಬಿಡುತ್ತೆ. ಸೊ ಇನ್ನೇನು, ಸೊ ನೀವು ತೊಗೋಬೇಕಾದ್ರೆ ಅದೇ ಇಂಪಾರ್ಟೆಂಟು. ಕೆಲವ್ರು ಹೇಳ್ತಾರೆ IPL ಬಯೋಲಾಜಿಕ್ಸ್ದೆ ತುಂಬ ಚೆನ್ನಾಗಿರುತ್ತೆ, ಧನುಕ ಚೆನ್ನಾಗಿರುತ್ತೆ ರೀ, ಎಲ್ಲದೂ ಚೆನ್ನಾಗಿರುತ್ತೆ. ಸೊ ಒಂದು ನಂಬಿಕೆ ಇರಬೇಕು. ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೂ ಹೇಳಲ್ಲ, ಬಟ್ ಏನು ಅಂದರೆ ನಂಬಿಕೆ ಇರಬೇಕು ಒಂದು. ಇನ್ನೊಂದೇನು ಅಂದರೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಳ್ಳಿ. ತುಂಬ ಲಾಂಗ್ ಬ್ಯಾಕ್ 1 year ಆಗಿದೆ, ಮ್ಯಾಕ್ಸಿಮಮ್ 6 months ಆಗಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮೈಕ್ರೋ ಆರ್ಗ್ಯಾನಿಸಮ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದೊಂದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಸೊ ಈಗೇನು ಮೈಕ್ರೋಬಿಯಲ್ ಕನ್ಸಾರ್ಟಿಯಮ್ ಎಲ್ಲ ಪೌಡರ್ ಫಾರ್ಮ್ದು. ಲಿಕ್ವಿಡ್ ಫಾರ್ಮ್ ಏನು ಇಲ್ಲಿ ಬಳಸೋದು ನೆಸೆಸಿಟಿ ಇರೋಲ್ಲ, ಯಾಕೆಂದರೆ ಲಿಕ್ವಿಡ್ ಫಾರ್ಮ್ ಕಾಸ್ಟ್ ಜಾಸ್ತಿ ಇರುತ್ತೆ. ಮೈಕ್ರೋಬಿಯಲ್ ಕನ್ಸಾರ್ಟಿಯಮ್ ಅಂದರೆ ಯಾವುದು ಅಂದರೆ, ನೀವು ಡಾಕ್ಟರ್ ಸಾಯಿಲ್ ಅಂತ ಈ ಅಡಿಕೆಗೆಲ್ಲ ಹೇಳ್ಬಿಟ್ಟು ಕೊಡ್ತಾರೆ ನೋಡಿ, ಅದೇ. ಸೊ ಅವ್ರದ್ದು 2,500 3,000 ಹತ್ರ ಇದೆ. ದಟ್ ಈಸ್ ವೆರಿ ವೆರಿ ಹೈ ರೇಟ್. ಅದನ್ನು ಬಳಸೋದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ಸೊ ಇನ್ನೊಂದು ಬಂದ್ಬಿಟ್ಟು ಪೆಸಿಲಮೈಸಿಸ್. ಇದೇನಕ್ಕೆ ಬಳಸ್ತಾ ಇದ್ದೀನಿ ಪೆಸಿಲಮೈಸಿಸ್ಸು, ನೆಮ್ಟೋಡ್ ಏನಾರು ಇದ್ದರೆ ಅವಾಯ್ಡ್ ಮಾಡಿಬಿಡುತ್ತೆ. ಇದ್ರ ಜೊತೆಗೆ ಇನ್ನೂ 3 ಸೇರಿಸ್ಬೋದು. ಒಂದು ಬಂದ್ಬಿಟ್ಟು ವ್ಯಾಮ್, ಬೇರ್ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ, ಅದನ್ನು ಸಹ ಎನ್ರಿಚ್ ಮಾಡ್ಕೊಳ್ಳಿ. ವ್ಯಾಮು ನನಗೆ ಸಿಕ್ಕಿಲ್ಲ, ಅದನ್ನು ಬೇರೆ ದಿನ ಸೇರಿಸ್ಕೊತೀನಿ. ಇನ್ನೊಂದು, ನೀವೇನಾದರೂ ಕೊಟ್ಟಿಗೆ ಗೊಬ್ಬರ, ಹಸುವಿನ ಗೊಬ್ಬರ ಕೊಡ್ತಾಯಿದ್ದೀನಿ ಅಂದರೆ, ಅಥವಾ ಕುರಿ ಗೊಬ್ಬರ ಕೊಡ್ತಾಯಿದ್ದು ಅಲ್ಲೇನಾದ್ರು ಗೊಣ್ಣೆ ಹುಳುಗಳು ಕಾಣಿಸ್ಕೊಂತು ಅಂದರೆ ದಯಮಾಡಿ ಮೆಟ್ರೈಸಿಮ್ ಅಂತ ಒಂದು ಬರುತ್ತೆ, ಅದನ್ನು ಸಹ ಸೇರಿಸ್ಬಿಟ್ಟು ಎನ್ರಿಚ್ ಮಾಡಿ. ಗೊಣ್ಣೆ ಹುಳ ಏನಾರು ಉಳ್ಕೊಂತು ಭೂಮಿನಲ್ಲಿ ಅಂದರೆ, ಅಥವಾ ಭೂಮಿನಲ್ಲೇ ಇನ್ ಕೇಸ್ ಇತ್ತು ಅಂದರೆ ಉಳುಮೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಆವಾಗ ಮೆಟ್ರೈಸಿಮು ಖಂಡಿತ ಸೇರಿಸ್ಕೊಳ್ಳಿ. ಏನು ಮಾಡುತ್ತೆ ಗೊಣ್ಣೆ ಹುಳು ಅಂತಂದರೆ, ಬೇರನ್ನ ಕಟ್ ಮಾಡ್ತಿರುತ್ತೆ, ಪೋಷಕಾಂಶಗಳು ಅಪ್ಟೇಕ್ ಆಗೋಲ್ಲ ಬೇರು ಕಟ್ಟಾದರೆ. ಸೊ ಮೆಟ್ರೈಸಿಮ್ನ ಸೇರಿಸ್ಕೊಂಡು, ಇದನ್ನು ನೋಡಿ ಇದೆ, ಇಲ್ಲಿದೆ, ಬೆಳ್ಳ ಕಾಣ್ತಾಯಿದೆ. ಸೊ ಅದೆಲ್ಲ ಪೌಡರು ಗಟ್ಟಿ ಇದೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿದ್ದೀನಿ. ಯಾವುದರಲ್ಲಿ ನೋಡಿ, ಅದರಲ್ಲಿ ನೀರು ಹಾಕಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗುದ್ಲಿನಲ್ಲಿ ನೀರನ್ನ ಪ್ರತಿದಿನ ನೀವು ಏನು ತೇವಾಂಶನ ಮೇಂಟೈನ್ ಮಾಡಿದ್ರೆ ಒಂದು 15 days ಇಟ್ಟುಕೊಂಡೆ ಇದು ಎನ್ರಿಚ್ ಆಗಿಬಿಟ್ಟು. ಸೊ ಏನು ಮಾಡಬೇಕು, ಮುಚ್ಚಬೇಕು. ಇದರಲ್ಲಿ ಗೋಣಿ ಚೀಲದಲ್ಲಿ ಈ ಥರ ಮುಚ್ಚಬೇಕು. ನಾನು ಫುಲ್ ಮುಚ್ಚಿಲ್ಲ, ವೀಡಿಯೋ ಮಾಡೋಕ್ಕೋಸ್ಕರ ತೆಗೆದಿಟ್ಟಿದ್ದೀನಿ. ಸೊ ಮುಚ್ಚಿಬಿಟ್ಟು ಪ್ರತಿದಿನ ತೇವಾಂಶನ ಅಂದರೆ ನೀರು ಕೊಡ್ತಾಯಿರಿ, ಅಲ್ಲಿದೆಯಲ್ಲ ಆ ಥರ ಜಗ್ಗಲ್ಲಿ. ಸೊ ನೀರು ಕೊಡೋದ್ರಿಂದ ನಿಮಗೆ ಜಾಸ್ತಿ ದಿನ, ಎಷ್ಟು ದಿನ ಇಟ್ಕೊತೀರೋ ಅಷ್ಟು ದಿನ ಎನ್ರಿಚ್ ಆಗುತ್ತೆ. ಸೊ ಅದ್ರ ಜೊತೆ ಏನೇ ಸೇರಿಸ್ಕೋಬೇಕು, ನಂದು pH ಬಂದ್ಬಿಟ್ಟು 7.8 ಇದೆ. ಏನೇನು ಮಾಡಿದ್ದೀನಿ ಅಂದರೆ 7.8 ಇತ್ತು. ಸೊ ಸಿಂಗಲ್ನೇ ಓಡಿಸಿ, 5ನೇ ಓಡಿಸಿ, ರೋಟ್ರಿ ಓಡಿಸಿ, ಅದಾದಮೇಲೆ ಜಿಪ್ಸಮ್ 250 kg ಚೆಲ್ಲಿಸಿ, ಬೆಡ್ಡಿಂಗ್ ಎಲ್ಲ ಮಾಡಿ ಜಿಪ್ಸಮ್ ಚೆಲ್ಲಿಸಿ, ಅದನ್ನು ಒಂದು 10 ದಿನ ನೀರು ಕಟ್ಟಿದ್ದೀನಿ. ಸೊ ಅದು ಸಾಯಿಲ್ ಜೊತೆ ರಿಯಾಕ್ಟ್ ಆಗಿ pH ವ್ಯಾಲ್ಯೂ ಬಿಟ್ವೀನ್ ಕಡಿಮೆ ಆಗುತ್ತೆ. 6.5ಇಂದ 7.5 ಬಂದರೆ ನಮ್ಗೆ ಒಳ್ಳೆಯದು. 7, 6.5 ಇದ್ದರೆ ತುಂಬ ಒಳ್ಳೆಯದು. ಸೊ pH ವ್ಯಾಲ್ಯೂ ಯಾಕೆ ಸರ್ pH, ಮಣ್ಣು ಪರೀಕ್ಷೆ ವೆರಿ ಇಂಪಾರ್ಟೆಂಟ್. ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ನಾನು ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ, ಅದ್ರ ಮೇಲೇ ನಾನು ಜಿಪ್ಸಮ್ ಅಪ್ಲೈ ಮಾಡ್ತೀನಿ. ಕೆಲವರು ಅವ್ರು ಯಾರೋ ಜಿಪ್ಸಮ್ ಹಾಕಿದ್ರು, ನಾನು ಜಿಪ್ಸಮ್ ಹಾಕಿದ್ದೀನಿ ಅಂತ ನೀವು ಜಿಪ್ಸಮ್ ಹಾಕಬೇಕು ಅಂತ ಇಲ್ಲ. ಮಣ್ಣು ಪರೀಕ್ಷೆದು ರಿಪೋರ್ಟ್ ನೋಡಿಬಿಟ್ಟು ಜಿಪ್ಸಮ್ಮು ಇಲ್ಲ ಕೃಷಿ ಸುಣ್ಣ ಆದ್ರೂ ನಿಮ್ದು ಎಷ್ಟು ಹಾಕಬೇಕು pH ವ್ಯಾಲ್ಯೂ ಮೇಲೆ ಅದು ಡಿಸೈಡ್ ಆಗುತ್ತೆ. ಸೊ ಅದೆಲ್ಲ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ ಮೇಲೆ ಹೇಳ್ಬೋದು. ಸೊ ಏನಕ್ಕೆ pH ವ್ಯಾಲ್ಯೂ ಇಂಪಾರ್ಟೆಂಟು ಅಂದರೆ, ಬೆಳವಣಿಗೆ, ಶುಂಠಿನಲ್ಲಿ ಬೆಳವಣಿಗೆಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನಕ್ಕೆ ಬೆಳವಣಿಗೆಗೆ ಇಂಪಾರ್ಟೆಂಟ್ ಆಗುತ್ತೆ? ಎಕ್ಸಾಂಪಲ್ಲು ನಿಮಗೆ ಈ ಫಿಕ್ಸೇಷನ್ ಆಗುತ್ತೆ. ಯಾವುದು ನ್ಯೂಟ್ರಿಯೆಂಟ್ಸು ಹೆಂಗೆ ಫಿಕ್ಸೇಷನ್ ಆಗುತ್ತೆ? ಫಾರ್ ಎಕ್ಸಾಂಪಲ್ 6.5ಗಿನ ಲೆಸ್ ದೆನ್ ಇತ್ತು ಅಂದ್ಕೊಳ್ಳಿ ಅಸಿಡಿಕ್ ಸಾಯಿಲಲ್ಲಿ, ನಿಮಗೆ ಈ ಫೆರಸ್ಸು ಅಲ್ಯೂಮಿನಿಯಂ ಜೊತೆಗೆ ನೀವು ಕೊಟ್ಟಿರೋವಂಥ ಫಾಸ್ಫರಸ್ ಗೊಬ್ಬರ ಯಾವ್ಯಾವುದು, ನೀವು ಕೊಡೋವಂಥ ಗೊಬ್ಬರಗಳು ಯಾವ್ಯಾವುದು, ಒಂದು DAP ಕೊಡ್ತೀರಾ, SSP
ಆರ್ ರಾಕ್ ಪಾಸ್ಪೇಟ್ ಇಷ್ಟನ್ನು ನೀವು ಗೋಸ್ಕರ ಕೊಡುವಂಥ ಗೊಬ್ಬರಗಳು. ಅದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಫೆರಸ್ ಪಾಸ್ಪೇಟ್ ಅಥವಾ ಅಲ್ಯೂಮಿನಿಯಂ ಪಾಸ್ಪೇಟ್ ಹಾಕಿ ಕನ್ವರ್ಟ್ ಆಗುತ್ತೆ. ಸೊ ನಮಗೆ ಬೇಕಿರೋ ಶುಂಠಿಗೆ ಫೆರಸ್ಸು, ಪಾಸ್ಪರಸ್ ಬೇರೆ ಬೆಳವಣಿಗೆಗೆ. ಸೊ ಪಾಸ್ಪರಸ್ಸು ಫಿಕ್ಸ್ ಆಯಿತು, ಯಾವುದ್ರ ಜೊತೆ ಸೇರಿಕೊಂಡು ಫೆರಸ್ ಜೊತೆ. ಸೊ ಫೆರಸ್ಸು ಸಿಗೋಲ್ಲ, ಪಾಸ್ಪರಸ್ಸು ಸಿಗೋಲ್ಲ, ಬೆಳವಣಿಗೆ ಕುಂಠಿತ ಆಗುತ್ತೆ. ಇನ್ನೊಂದು ಮೋರ್ ದೆನ್ 7.5 ನನ್ನ ಸಾಯಿಲಲ್ಲಿ ನೀವೇನಾದ್ರು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಫೆರಸ್ ಜೊತೆ ಯಾವುದು ಕ್ಯಾಲ್ಶಿಯಂ ಜೊತೆಗೆ ಇದು ರಿಯಾಕ್ಟ್ ಆಗಿ ಏನು ಮತ್ತು ಪಾಸ್ಪರಸ್ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಪಾಸ್ಪೇಟ್ ಆಗುತ್ತೆ. ಸೊ ಆ ಕೇಸಲ್ಲೂ ಸಹ ಕ್ಯಾಲ್ಶಿಯಮ್ಮು ಮತ್ತು ಪಾಸ್ಪರಸ್ ಎರಡೂ ಸಿಗೋಲ್ಲ. ಅಗೇನ್ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಕಡಿಮೆ ಬರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ತೀನಿ. ಏನು, ನಂದು 7.8 ಇತ್ತು. ಸೊ ನಾನು SSP ಆಗಿ ಯೂಸ್ ಮಾಡ್ತೀನಿ. SSP 100 kg ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಎಷ್ಟು kg ಹಾಕಬೇಕು ಅದು ಸಾಯಿಲ್ ರಿಪೋರ್ಟಲ್ಲಿ ನೋಡ್ಕೊಂಡೇ ಮಾಡ್ತಿರೋದು. 100 kg ಸೇರಿಸ್ತಾಯಿದ್ದೀನಿ. ಸರ್ ಏನು ಸರ್ ಕೆಮಿಕಲ್ ಗೊಬ್ಬರನ ಇದ್ರ ಜೊತೆ ಸೇರಿಸ್ತಾಯಿದ್ದೀರಾ? ಸೊ ಇದು ಎನ್ರಿಚ್ ಮಾಡಿರೋದು ನಾನು. ಓಕೆ, ಸೊ SSP ಸೇರಿಸಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಸತ್ತೋಗೇ ಹೋಗುತ್ತೆ. ಎನ್ರಿಚ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಡಬ್ಲಿಂಗ್ ಆಗ್ತಾ ಹೋಗುತ್ತೆ. ಏನು, ಮೈಕ್ರೋ ಆರ್ಗ್ಯಾನಿಸಮ್ಸು. ಸೊ ಕಾನ್ಸಂಟ್ರೇಷನ್ನು 300 kg ಗೊಬ್ಬರದ ಜೊತೆಗೆ ಎನ್ರಿಚ್ ಆಗಿರೋ ಬೇವಿನ ಹಿಂಡಿ ಜೊತೆಗೆ ಎಷ್ಟು kg 100 kg ಸೇರಿಸಿದ್ರೆ ಸಾಯುತ್ತೆ, ಬಟ್ ಪರ್ಸೆಂಟೇಜ್ ಕಡಿಮೆ. ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅದರಲ್ಲಿ ಸರ್ವೈವ್ ಆಗೇ ಆಗುತ್ತೆ. ಸೊ ಆಫ್ಟರ್ ದಟ್ ನಾವು ಆಲ್ಮೋಸ್ಟ್ 20 days ತನಕ ಯಾವುದನ್ನು ಸ್ಪ್ರೇ ಏನೂ ಮಾಡೋದಿಲ್ಲ, ಕಳೆನಾಶಕ ಸ್ಪ್ರೇ ಮಾಡ್ಕೊತೀವಿ ಅಷ್ಟೇ. ಸೊ ಏನೂ ತೊಂದರೆ ಇಲ್ಲ, ಮಾಡ್ಕೋಬಹುದು. ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ದೇರ್ ಈಸ್ ನೋ ಆಪ್ಷನ್. ಬಟ್ ನಾನೊಂದು ಇದಕ್ಕಿಂತ ಜಾಸ್ತಿ ಕೊಟ್ಟಿಗೆ ಬೇವಿನ ಹಿಂಡಿಗಿನ್ನ ಜಾಸ್ತಿ ಅದನ್ನೇ ಕೊಡ್ತಾಯಿದ್ದೀನಿ ಗೊಬ್ಬರನ. ಅದ್ರ ಜೊತೆಗೆ ನಾನೀಗ ಫಾರ್ ಎಕ್ಸಾಂಪಲ್ 1 ಚೀಲ ಬೇವಿನ ಹಿಂಡಿ ಕೊಟ್ಬಿಟ್ಟು ಅದನ್ನು ಎನ್ರಿಚ್ ಮಾಡಿಬಿಟ್ಟು 150 kg ಪಾಸ್ಪರಸ್ ಕೊಟ್ಟರೆ, ಯಾವುದೇ SSP DAP ಕೊಟ್ಟರೆ ಆಬ್ವಿಯಸ್ಲಿ ಎಲ್ಲ ಸತ್ತೋಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಗುಣಿ ಗೊಬ್ಬರದ ಬಗ್ಗೆ. ಸೊ ಈ ವಿಡಿಯೋ ಬಂದುಬಿಟ್ಟು ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ವತಿಯಿಂದ. ನಂಬರ್ ಬಂದುಬಿಟ್ಟು 9986143216. ಓಕೆ, ಸೊ ನಿಮ್ಗೆ ಯಾವುದೇ ಮೆಟೀರಿಯಲ್ ಬೇಕಿದ್ರೂ ಬೆಟರ್ ರೇಟಲ್ಲಿ ನಾನು ಆಪ್ಷನ್ ಇದ್ದರೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.